ಅವರು ಕಳೆದ 4 ದಶಕದ ಹಿಂದೆ ಬರಿಗೈಯಲ್ಲಿ ವಲಸೆ ಬಂದವರು. 1 ದಶಕಗಳ ಕಾಲ ಬೇರೆಯವರ ಮನೆಯಲ್ಲಿ ಜೀತ ಮಾಡಿಕೊಂಡಿದ್ರು. ನಂತರ 4 ಎಕರೆ ಜಮೀನನ್ನ ಗುತ್ತಿಗೆ ಪಡ್ಕೊಂಡು ಕೃಷಿ ಕಾರ್ಯಕ್ಕೆ ಮುಂದಾದ್ರು. ಆದರೆ ಮೊದಲೆಲ್ಲ ಇವರು ಅಂದುಕೊಂಡಿದ್ದು ಆಗಲೇ ಇಲ್ಲ. ಆದರೆ ಈಗ ಇವರು ಮುಟ್ಟಿದ್ದೆಲ್ಲ ಚಿನ್ನ, ಬೆಳೆದಿದ್ದೆಲ್ಲ ಬಂಗಾರ. ಸುತ್ತಮುತ್ತ ಹಚ್ಚ ಹಸಿರು, ಎತ್ತ ನೋಡಿದರತ್ತ ಸಮೃದ್ಧ ಬೆಳೆಗಳು, ಸದಾ ಚಿಮ್ಮುತ್ತಿರೋ ನೀರು. ಹೌದು, ನೇಗಿಲ ಹಿಡಿದು ಹೊಲವನ್ನು ಉಳುವ ರೈತನನ್ನ ಭೂತಾಯಿ ಕೈಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊಂಪಾದ ಬೆಳೆಗಳ ಮಧ್ಯೆ ಸಾಧಿಸಿ ತೋರಿಸಿದ ಛಲದಂಕ ಮಲ್ಲನೆ ಈ ರಾಮಯ್ಯ. ಅಂದ ಹಾಗೆ ರಾಮಯ್ಯ ಇದನ್ನೆಲ್ಲ ಸುಲಭವಾಗಿ ಸಾಧಿಸಿಲ್ಲ. ಈ ಬೆಳೆಗಳನ್ನ ನೋಡೋಕೆ ಇವರು ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ಹೀಗಾಗಿಯೇ ಇವರ ಶ್ರಮ ಸಾರ್ಥಕವಾಗಿದೆ. ಕೈ ಕೆಸರಾಗಿದ್ರಿಂದ ಬಾಯಿ ಮೊಸರಾಗಿದೆ. ಚಾಮರಾಜನಗರ ತಾಲೂಕಿನ ನಲ್ಲೂರು ಗ್ರಾಮದ ನಿವಾಸಿ ರಾಮಯ್ಯ. ತಮಿಳುನಾಡಿನಿಂದ ಕರ್ನಾಟಕಕ್ಕೆ 4 ದಶಕಗಳ ಹಿಂದೆ ಬರಿಗೈಯಲ್ಲಿ ಬಂದ ಇವರು ಜಮೀನ್ದಾರರೊಬ್ಬರ ಮನೆಯಲ್ಲಿ ಜೀತ ಮಾಡ್ತಾರೆ. ಅಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ 4 ಎಕರೆ ಕೃಷಿ ಜಾಗವನ್ನ ಭೋಗ್ಯಕ್ಕೆ ಹಾಕಿ ವ್ಯವಸಾಯ ಶುರು ಮಾಡ್ತಾರೆ. ಆದ್ರೆ ಮೊದಮೊದಲು ಭೂತಾಯಿ ಇವರ ಕೈ ಹಿಡಿಲೇ ಇಲ್ಲ. ದುಡಿದ ಸಂಪಾದನೆ ಮುಗಿದು ಬೇರೆಯವರ ಹತ್ತಿರ ಸಾಲ ಮಾಡಬೇಕಾಯ್ತು. ಎಲ್ಲಿ ತನಕ ಅಂದ್ರೆ ಗ್ರಾಮಸ್ಥರು ಇವರನ್ನ ಸಾಲಗಾರ ರಾಮಯ್ಯ ಅಂತಾನೆ ಕರೆಯೋಕೆ ಆರಂಭಿಸಿದ್ರು. ಆದ್ರೂ ರಾಮಯ್ಯ ಎದೆಗುಂದ್ಲೇ ಇಲ್ಲ. ನಂತರ ಕೃಷಿಯಲ್ಲೇ ಹಂತ ಹಂತವಾಗಿ ಬೆಳೀತಾ ಬಂದ್ರು. ಆರಂಭದಲ್ಲಿ 4 ಎಕರೆ ಜಾಗದಲ್ಲಿ ಮಿಶ್ರ ಬೆಳೆಯನ್ನ ಬೆಳೆಯಲಾರಂಭಿಸಿದ್ರು. ಮೊದಲು ತೆಂಗು ಬೆಳೆದ್ರು. ಲೇವಾದೇವಿದಾರರಿಂದ ಸಾಲ ಮಾಡಿ ಬೋರ್ವೆಲ್ ಕೊರೆಸಿದ್ರು. ನಂತರ ಟೊಮ್ಯಾಟೊ, ಎಲೆಕೋಸು, ಹೂಕೋಸು ಬೆಳೆದ್ರು. ನಂತರ ವಾಣಿಜ್ಯ ಬೆಳೆಗಳಾದ ಕಬ್ಬು, ಅರಿಶಿಣ, ಬಾಳೆ ಬೆಳೆದ್ರು. ಇದೆಲ್ಲದರ ಪರಿಣಾಮ ಸಾಲಗಾರ ರಾಮೇಗೌಡ ಅಂತ ಕರೆಸಿಕೊಂಡವರು ಈಗ ಕೋಟ್ಯಾಧಿಪತಿ ರಾಮೇಗೌಡ ಆಗಿ ಫೇಮಸ್ ಆಗಿದ್ದಾರೆ. ಪಟ್ಟ ಪಾಡಿ ಆವಾಗ ರೇಟ್ ಪಾಟಿಲ್ಲೇ ರಾಗಿ 40, ಭತ್ತ 40, ಭತ್ತ 50 ಈ ಥರ ಆಗಿ ನಾ ಕಷ್ಟಪಟ್ಟು ಬಿಡ ಹಠ ಅಂದ್ರೆ ಹಠ, ಸಾಲ ಅಂದ್ರೆ ಸಾಲ ಕೋಡಿ ಗಂಟೆ ಮಾಡಿ 106 ಎಕರೆ ಮಾಡಿ ಲಾಸ್ ಮಾಡಿಕೊಂಡ್ಬಿಟ್ಟು ಕೋಡಿ ಗಂಟೆ ಸಾಲ ಆಗೋಯ್ತು. ಏನು ಮಾಡೋದು? 400 ಲೋಡ್ ಕಬ್ಬು ಆಯ್ತದೆ, ಸಾಲ ಇರ್ತದೆ. 300 ಲೋಡ್ ಕಬ್ಬು ಆಯ್ತದೆ, ಸಾಲ ಇರ್ತದೆ. ಆಗ ಏನನ್ನು ಗೊತ್ತಿಲ್ಲದೆ ವ್ಯವಹಾರ ನಡೀತಾ ಇತ್ತು. ಆಮೇಲೆ 2011ನೇ ಇಸ್ವಿಲಿ ಅರ್ಶಿನ ಹಾಕಿ ಸರಿ ಮಳೆ ಆಗಿದೆ. ಅರ್ಶಿನ 12 ಎಕರೆಗೆ 1 ಕೋಟಿ ಅರ್ಶಿನ ಆಯ್ತು. ಇವತ್ತು ರಾಮಯ್ಯ ವ್ಯವಸಾಯ ಮಾಡುತ್ತಿರುವ 275 ಎಕರೆ ಪ್ರದೇಶದಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಗುಡ್ ಬೈ ಹೇಳಿ ಪ್ರತಿ ಎಕರೆ ಭೂಮಿಗೆ ಸುಮಾರು 10 ಟನ್ವರೆಗೂ ಕೊಟ್ಟಿಗೆ ಗೊಬ್ಬರವನ್ನ ಇವರು ಬಳಸ್ತಾರೆ. ಉಳಿದಂತೆ ಎರೆಹುಳು ಗೊಬ್ಬರವನ್ನು ಬಳಸ್ತಿದ್ದಾರೆ. ಅಷ್ಟೇ ಅಲ್ಲದೆ ಇವರು ವ್ಯವಸಾಯ ಮಾಡ್ತಿರೋ 275 ಎಕರೆ ಪ್ರದೇಶದಲ್ಲಿ ಹನಿ ನೀರಾವರಿ ಪದ್ಧತಿಯನ್ನೇ ಅಳವಡಿಸಿದ್ದಾರೆ. ಜೊತೆಗೆ ಕಣ್ಣ ಮುಚ್ಚಾಲೆ ಆಡುತ್ತಿರುವ ವಿದ್ಯುತ್ ನಂಬಿ ವ್ಯವಸಾಯ ಮಾಡಲು ಸಾಧ್ಯವಿಲ್ಲ ಎಂದು ಅರಿತಿರುವ ರಾಮಯ್ಯ ಸೋಲಾರ್ ಮೊರೆ ಹೋಗಿದ್ದಾರೆ. 400 ವ್ಯಾಟ್ ಸಾಮರ್ಥ್ಯದ ಸೋಲಾರ್ ಅಳವಡಿಸಿದ್ದಾರೆ. ವಿದ್ಯುತ್ ಕೈಕೊಟ್ಟರೂ ತುರ್ತಾಗಿ ನೀರು ಬೇಕಾಗಿರುವ ಬೆಳೆಗಳಿಗೆ ಸೋಲಾರ್ ವ್ಯವಸ್ಥೆ ಮೂಲಕ ನೀರು ಹರಿಸಿ ಬೆಳೆ ಸಂರಕ್ಷಣೆ ಮಾಡಿಕೊಳ್ತಿದ್ದಾರೆ. ಒಟ್ನಲ್ಲಿ ಶ್ರಮ ವಹಿಸಿ ವ್ಯವಸಾಯ ಮಾಡಿದ್ರೆ ಭೂಮಿ ತಾಯಿ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಈ ಶ್ರಮಜೀವಿಯೇ ಸಾಕ್ಷಿ. ಮಂಜುನಾಥ್, ಟಿವಿ9, ಚಾಮರಾಜನಗರ.